ಅಥಣಿ ಪಟ್ಟಣದಲ್ಲಿ ಮಾದಿಗ ಸಮಾಜದ ಮುಖಂಡರು ಶ್ರೀ ದುರ್ಗಾದೇವಿ ಜಾತ್ರೆಯನ್ನ ಅತಿ ವಿಜೃಂಭಣೆಯಿಂದ ಆಚರಿಸಿದರು. ಅಥಣಿ ಮಾದಿಗ ವಠಾರದಲ್ಲಿ ಇರುವ ದುರ್ಗಾದೇವಿ ದೇವಸ್ಥಾನ ತನ್ನದೇ ಆದ ಇತಿಹಾಸ ಹೊಂದಿದೆ. ಅಪಾರ ಭಕ್ತರು ತಮ್ಮ ಇಷ್ಟಾರ್ಥ ಈಡೇರಿಸಮ್ಮ ಎಂದು ದೇವಿಗೆ ಪೂಜೆಯನ್ನ ಸಲ್ಲಿಸಿದರು. ಬಳಿಕ ಬೃಹತ್ ಮೆರವಣಿಗೆ ಮೂಲಕ ಮರಗವ್ವ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸುವ ಸಂಪ್ರದಾಯ ನೆರವೇರಿಸಿ ಬಳಿಕ ದುರ್ಗಾದೇವಿಗೆ ಪೂಜಾ ಕೈರಂ ಕಾರ್ಯಗಳನ್ನು ನೆರವೇರಿಸಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾದಿಗ ಸಮಾಜದ ಮುಖಂಡರು ಶ್ರೀ ದುರ್ಗಾದೇವಿ ಜಾತ್ರೆಯನ್ನ ವಿಧಿವಿಧಾನಗಳೊಂದಿಗೆ ನಡೆಸಿ ದೇವಿಯ ಕೃಪೆಗೆ ಪಾತ್ರರಾದರು. ಇದೇ ಸಂದರ್ಭದಲ್ಲಿ ಮಾದಿಗ ಸಮಾಜದ ಮುಖಂಡರಾದ ಬಸವರಾಜು ಹೋಳಿಕಟ್ಟಿ, ರಾಜು ಹೆಗ್ಗಣವರ್, ರಾಜು ರಾಜಂಗಳೆ, ನಾಗರಾಜ್ ಹೋಳಿಕಟ್ಟಿ, ಪಾಂಡುರಂಗ ಐಹೊಳೆ, ಮಹೇಶ್ ಹೆಗ್ಗಣವರ್, ಶಿವಾಜಿ ಸನದಿ, ಪ್ರಶಾಂತ್ ಹಿರೇಮನಿ, ಸಿದ್ದು ಶಿವನೂರ್, ಸಿದ್ದಲಿಂಗ ಮಡ್ಡಿ, ಮಾರುತಿ ಹುಳಿಯಾಳ್, ಅರ್ಜುನ್ ರಾಜಂಗಳೆ, ಶಿವು ಹೆಗ್ಗಣವರ್, ಮಹೇಂದ್ರ ರಾಜಂಗಳೆ, ಶ್ರವಣ್ ನವಲಗಿ, ದತ್ತ ಹೋಳಿಕಟ್ಟಿ, ಮುರುಗಪ್ಪ ಶಿವನೂರ್, ಮಹಾದೇವಿ ಹೋಳಿಕಟ್ಟಿ, ಮಂಗಳ ಹಿರೇಮನಿ, ಶಶಿಕಲಾ ಹಿರೇಮನಿ, ಬಂಗೇರವ್ವ ಹೋಳಿಕಟ್ಟಿ, ಕಲ್ಪನಾ ಐಹೊಳೆ ಸೇರಿದಂತೆ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು. ವರದಿ ಮಹೇಂದ್ರ ರಾಜಂಗಳೆ, ಸಂಪಾದಕರು ಮಹೇಂದ್ರ ಎನ್ ರಾಜಂಗಳೆ. ಗ್ರಾಮ ದೇವತೆಯಾದಂಥ ದುರ್ಗಾದೇವಿ ಮನದನೆ ನೆನೆಸುತ್ತಾ ನಮ್ಮ ಹಿರಿಯರಾದಂಥ ಪ್ರತಿ ವರ್ಷದಂತೆ ಈ ಜಾತ್ರೆಯನ್ನು ಹಮ್ಮಿಕೊಂಡಂಥ ಕುಂಭಮೇಳ, ಹಲಗಿ ಹಾಗೂ ಬೇಟಬಾಜ್ಯ ಯಾವತ್ತು ನಮ್ಮ ಹಿರಿಯರ ಈ ಮೇ ತಿಂಗಳದಾಗ ನಮ್ಮ ದುರ್ಗಮ್ಮ ಜಾತ್ರೆ ಮಾಡ್ಕೊತ ಬರ್ತಿದ್ರೆ ಅದ ಮಿತ್ತವಾಗಿ ನಾವು ಮೇ ತಿಂಗಳದಾಗ ನಮ್ಮ ದೇವಿ ಜಾತ್ರೆಯನ್ನು ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲ ನಮ್ಮ ಓಣಿ ಸಮಾಜ ಬಂಧುಗಳು, ನಮ್ಮ ಅಕ್ಕ ತಂಗಿರು, ನಮ್ಮ ಅಣ್ಣ ತಮ್ಮಂದರು, ನಮ್ಮ ಗುರು ಹಿರಿಯರು ವತಿಯಿಂದ ನಾವು ಮರುಗುಬಾಯಿ ಬಾನ ಕೊಟ್ಟ ನಮಗೆ ಎಲ್ಲಿ ಬರುವಂಥ ದೇವಸ್ಥಾನ ವರ್ಷ ನಮ್ಮ ಮರುಗುಬಾಯಿ ದೇವರಿಗೆ ಬರುವಂಥ ನಾವು ಬರ್ತೀವಿ. ಆ ಮರುಗುಬಾಯಿನ ಬಿಟ್ಟು ನಾವು ಜಾತ್ರೆ ಮಾಡೋದಿಲ್ಲ. ನಮ್ಮ ದುರ್ಗಾದೇವಿ ಜಾತ್ರೆ ಯಾವಾಗ ಮಾಡ್ತೀವ ಆ ಟೈಮ್ದಾಗ ಬಂದು ಮರುಗುಬಾಯಿಗೆ ಬಾನ ಕೊಡಲಿಸವೇ ಅದು ಓಮಿಲ್ಲ. ಯಾಕಪ್ಪ ಅಂದ್ರೆ ನಮ್ಮ ಹಿಂದಿನ ಹಿರಿಯರು ಹೇಳ್ತಿದ್ರು, ಏನಪ್ಪ ಅಂದ್ರೆ ನೀವು ಜಾತ್ರೆ ಮಾಡೋದಾದ್ರೆ ಮರುಗುಬಾಯಿಗೆ ಬಾನ ಕೊಟ್ಟ ಜಾತ್ರೆ ಮಾಡೋದು, ಇಲ್ಲ ಆದ್ರೆ ನೀವು ಜಾತ್ರೆ ಮಾಡಬಾರ್ದು ಅಂತೇಳಿ ಹೇಳ್ತಿದ್ರು. ಅದನ್ನು ನಾವು ಈ ಟೈಮ್ದಾಗ ಅವ್ರು ನಮ್ಮ ಹಿಂದಿನ ಹಿರಿಯರು ಯಾವಾಗ ಮಾಡ್ಕೋತ ಯಾವ್ದು ನೇರವಾಗಿ ಬಂದಾರ ನಾವು ಅದನ್ನು ಪಾಲಿಸ್ಕೋತ ಹೊಂಟಿದ್ದೀವೋ ಅದಕ್ಕೆ ಕಾರಣಕ್ಕಾಗಿ ನಮ್ಮ ಸಮಾಜದ ಬಂಧುಗಳು ಎಲ್ಲರೂ ನಾವು ಒಂದೇ ಆಗಿದ್ರೆ ಬರೀ ತತ್ತಿ ಹಾಕೊಂಡ್ರಿ ಮತ್ತು ನೀವು ಹಿರಿಯರಾಗಿರಿ, ನಿಮ್ಮ ಹಿರಿಯರ ಮುಖಾಂತರ ನಾವು ಜಾತ್ರೆ ಮಾಡೋನು, ಪಟ್ಟಿ ಮಾಡೋನು, ನಾವೆಲ್ಲ ಒಂದೇ ಸಮಾಜದವ್ರು ಅಂತೇಳಿ ಹೇಳಿಕೆಯಿಂದ ಬಾಳಗೊಬ್ಬಳನ್ನ ಕೂಡಿಸ್ಕೊಂಡು ಹೆಣ್ಣು ಮಕ್ಕಳು, ನಮ್ಮ ಅಕ್ಕಂಗಿಯರ, ನಮ್ಮ ಚಿಗವ್ವ, ನಮ್ಮ ತಾಯಿಗಳು ಹಾಗೂ ನಮ್ಮ ಕಾಕವರು, ನಮಗಿಂತ ಗುರು ಹಿರಿಯರು ಅವ್ರನ್ನೆಲ್ಲ ತೊಗೊಂಡ ನಾವು ಒಂದೇ ಆಗಿಕೆಯಿಂದ ಒಂದೇ ತಾಯಿ ಮಕ್ಕಳು ಅಂತ ಹೇಳಿ ನಾವು ನಮ್ಮ ಸಮಾಜದ ಜಾತ್ರೆಯನ್ನು ಇನ್ನೂ ನಾವು ಮುಂದೆ ಇಲ್ಲದ ಕುಂಬಳ ಹೊತ್ಕೊಂಡೇ ಹೋಗಿ ನಮ್ಮ ದುರ್ಗಾದೇವಿ ಗುಡಿಯಲ್ಲಿ ನೀರಾಗ ಅವರು